ಇದ್ದೀವಿ. ಈ ತರ ಇನ್ನೊಂದು ವಾರ ಬಿಟ್ಟು ಕರಿತೀವಿ ಮೀಟಿಂಗ್ಗೆ. ಅದು ಲೇಔಟ್ಗಳಿಗೆ ಅಪ್ರೂವಲ್ ಕೊಡ್ಬೇಕಂತ. ಬಂಗಾರಪೇಟು ಕೆಜಿಎಫ್ ಸಪ್ರೇಟ್ ಆದ್ಮೇಲೆ ಅದು ಫೈಲ್ ಎಲ್ಲ ಸಪ್ರೇಟ್ ಮಾಡಿ ಕೆಜಿಎಫ್ ಮಾತ್ರ ಏನೇನು ಪೆಂಡಿಂಗ್ ಇತ್ತು ಅದಕ್ಕೆಲ್ಲ ಅಪ್ರೂವಲ್ ಕೊಟ್ಟಿದ್ದೀವಿ. ಮೊನ್ನೆ ಅದಕ್ಕೆ ಮುಂಚೆ ಬಂದಿರೋದು ಒಂದು 3-4 ಫೈಲ್ ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ದೀವಿ. ಅದನ್ನ ಸ್ಪಾಟ್ ವಿಸಿಟ್ ಮಾಡಿಬಿಟ್ಟು ಬರೋ ಮೀಟಿಂಗ್ ಅಲ್ಲಿ ಅದನ್ನು ಮಾಡ್ಕೊಡ್ತೀವಿ ಸರ್ ನಾವು. ಬೇರೆ ಲೇಔಟ್ ಅಪ್ರೂವಲ್ ಕೊಟ್ಟಿರೋದು ಮಾತ್ರ ಇದೆ. ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. 2-3 ಕಡೆ ಅಲ್ಲಿ ಗೌರ್ಮೆಂಟ್ ಸರ್ಕಾರದಿಂದ ಲೋನ್ ಕೇಳಿದ್ದಾರೆ. ಮತ್ತೆ ನಮ್ಮ ಕಮಿಷನರು ಹೋಗಿ ಮೊನ್ನೆನೇ ಹೋಗಿ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಕೊಟ್ರೆ ನಾವು ಡೆವಲಪ್ ಮಾಡ್ತೀವಿ ಸರ್. ನಾವು ಫಂಡ್ ಬಂದ್ರೆ ನಾವು ಡೆವಲಪ್ ಮಾಡ್ತೀವಿ. ಈಗ ನಮ್ದು ಇದ್ದು ಬಂದು ಲೇಔಟ್ ಅಪ್ರೂವಲ್ ಕೊಟ್ಟಿರೋದಕ್ಕೆ ಅದು ಸ್ವಲ್ಪ ಫಂಡ್ ಬರುತ್ತೆ. ಅದನ್ನ ಇಟ್ಕೊಂಡು ಏನ್ ಮಾಡ್ಬೇಕಂತ ನಾವು ಮಾಡ್ತೀವಿ ಸರ್. ನಾವು ತಿರ್ಗಾ ಮಾಸ್ಟರ್ ಪ್ಲಾನ್ ನ ಪ್ರಿಪರೇಷನ್ ಮಾಡಬೇಕಾಗಿರೋದು. ಒಂದು ರಿವಿಷನ್ ಫಾರ್ 2041 ಮಾಡಿರೋದು. ಅದು ತಾತ್ಕಾಲಿಕವಾಗಿ ಇರೋ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಏನೇನಿತ್ತು ಎಲ್ಲ ಮಾಸ್ಟರ್ ಪ್ಲಾನ್ ಇದು ಲ್ಯಾಂಡ್ ಯೂಸ್ಗೆ ನಮ್ಗೆ ಇನ್ನ 41 ತನಕ ಇದಾಗ ತನಕ ಅದು ರನ್ನಿಂಗ್ ಅಲ್ಲಿ ಇರುತ್ತೆ. ಸೊ ಇವಾಗ ನಾವು ಹೊಸದಾಗಿ ಮಾಡ್ಬೇಕಾದ್ರೆ ಎಂಟೈರ್ ಕೆಜಿಎಫ್ ತಾಲೂಕು ಮಾಡಿದಾಗ ಅವಾಗ ಒಂದು ಈ ನಮ್ದು ಸುಂದ್ರಪಾಳ್ಯ ಔಟ್ಲೆಟ್ ಈ ಕೃಷ್ಣಾರಾಮ್ ಔಟ್ಲೆಟ್ ಎಲ್ಲ ನೋಡ್ಕೊಂಡು ನಾವು ಅದನ್ನ ಮಾಸ್ಟರ್ ಪ್ಲಾನ್ ರಿಂಗ್ ರೋಡ್ ನ ಪ್ರಾವಿಷನ್ ಮಾಡ್ಕೊಳ್ತೀವಿ. ಅವಾಗ ಇವಾಗ ದೊಡ್ಡದು ರಿಂಗ್ ರೋಡ್ ದೊಡ್ಡದಾಗುತ್ತೆ. ರಿಂಗ್ ರೋಡ್ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಅಥಾರಿಟಿ ದುಡ್ಡಿರ್ಬೇಕು. ಅದು ಫಸ್ಟ್ ಆಫ್ ಆಲ್ ನಾನು ಮೇಡಮ್ ನಮ್ಮ ಕೆಜಿಎಫ್ MLA ಮೇಡಮ್ಗ ಮತ್ತು ಬಂಗಾರಪೇಟೆ MLA ಸರ್ಗುನು ಕೇಳಿದ್ದೆ ನಾನು. ರಿಂಗ್ ರೋಡ್ ಬಂದ್ರೇನೆ ಇವಾಗ ನಾವೇನು ಯಾವ್ದೋ ಬೆಂಬಲ ಇದು KDBಗೆ ಕೊಟ್ಟಿದ್ದಾರೆ 668 ಎಕರ್ಸ್ ಲ್ಯಾಂಡ್. ಮತ್ತೆ ನಮ್ದು ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಅದೇ ಇದು ರಿಂಗ್ ರೋಡ್ ಕೊಟ್ರೆ ನಾವು ರಿಂಗ್ ರೋಡ್ ಪ್ರಾವಿಷನ್ ನಿಂದ ಸುಂದರಪಾಳ್ಯ ಕನೆಕ್ಟ್ ಆಗುತ್ತೆ ಅದು ಇವಾಗಿರೋದ್ರಲ್ಲಿ. ಸೊ ಅಲ್ಲಿ ಮಾಡಿದ್ರೆ ಇವಾಗ ಇಂಡಸ್ಟ್ರೀಸ್ ಗಳೆಲ್ಲ ಬಂದ್ರು ಸಹ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ನಾವು ಫಸ್ಟ್ ರಿಂಗ್ ರೋಡ್ ನ ಒಂದು ಮಾಡ್ಬೇಕು. ಅದು ಅದನ್ನ ಸೈಮಲ್ಟೇನಿಯಸ್ ಆಗಿ ಮಾಡ್ಕೊಳ್ತೀವಿ. ಯಾಕಂದ್ರೆ ಇದು ಇವಾಗ ಎಂಟೈರ್ ಇರೋದ್ರಿಂದ ಅದನ್ನ ಹಂಗೆ ಯುಟಿಲೈಸ್ ಮಾಡ್ಕೊಳ್ಬೇಕು ನಾವು. ನಮ್ಮ ವ್ಯಾಪ್ತಿಗೆ ಬರೋದು ಅಡಿಷನಲ್ ಆಗಿ ಪೆರಿಫೆರಲ್ ರಿಂಗ್ ರೋಡ್ ಅಂತ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡು ನಾವು ವಿಕೋಟ ತನಕ ವಿಕೋಟ ಕೆಂಪಾಪುರ ತನಕ ಅಲ್ಲಿ ಬರೋಂಗೆ ನಾವು ಅದೊಂದು ಮಾಡ್ಬೇಕು. ಲ್ಯಾಂಡ್ ಯೂಸ್ ಹಾಕಿರ್ತೀವಿ. ಓನರ್ ಯಾರು ಆ ಲ್ಯಾಂಡ್ ಓನರ್ ಇರ್ತಾರೆ ಅವರು ಕನ್ವರ್ಷನ್ ಮಾಡ್ಕೊಂಡು DC ಕನ್ವರ್ಷನ್ ಮಾಡ್ಕೊಂಡು ನಾವು ಇವಾಗ ಯಾರಿಗೆ ಇವಾಗ ಮಾಸ್ಟರ್ ಪ್ಲಾನ್ ಮಾಡ್ಬೇಕಾದ್ರೆ ಅಬ್ಜೆಕ್ಷನ್ ನಾವು ಹಾಕ್ಬಿಟ್ಟು ಅವೆಲ್ಲ ತೆಗಿತೀವಿ. ಇವಾಗೆಲ್ಲ ಇಂಟರ್ನಲ್ ಆಗೋಗುತ್ತದು. ಇವಾಗ ಏನ ಎಕ್ಸ್ಟರ್ನಲ್ ಇದ್ದಿದ್ದು ಅವಾಗೆಲ್ಲ ಇವಾಗ ಅಲ್ಲಿ ತನಕ ವಿಕೋಟ ತನಕ ಹೋಗೋದ್ರಿಂದ ಇವಾಗ ಪೆರಿಫೆರಿಯಲ್ ಹಾಕ್ತಿವಿ ನಾವು ಇಂಡಸ್ಟ್ರೀಸ್ ಎಲ್ಲ. ಈ ಕೆಂಪಾಪುರ ಸೈಡ್ ಆ ಕಡೆ ವಿಕೋಟ ಬಾರ್ಡರ್ ಆ ಸೈಡು, ಈ ಕಡೆ ರಾಜ್ಪೇಟ್ ಆ ಕಡೆ ಬಾರ್ಡರ್ಸ್ ನಲ್ಲಿ ನಾವು ಲಿಂಕ್ ಕೊಟ್ಕೊಂಡು ಇಂಡಸ್ಟ್ರೀಸ್ ಎಲ್ಲ ಹೊರಗಡೆ ತಗೊಂಡು ಹೋಗ್ತೀವಿ. ರೆಸಿಡೆನ್ಷಿಯಲ್ಗೆ ಡಿಸ್ಟರ್ಬ್ ಆಗ್ಬಾರ್ದು. ಇವಾಗ ಏನಿದೆ ಅದನ್ನ ರಿವೈಸ್ ಮಾಡಿದಾಗ ನಾವು ಮಾಡ್ಕೊಳ್ತೀವಿ. ಅದು ಯಾವುದೇ ತರಕ್ಕೆ ಎಫೆಕ್ಟ್ ಆಗಲ್ಲ. KGF ಜನಗಳಿಗೆ ಅನುಕೂಲ ಆಗಂಗೆ ಹೊರಗಡೆ ತಗೊಂಡು ಹೋಗ್ಬಿಡ್ತೀವಿ ಅವೆಲ್ಲ ಇಂಡಸ್ಟ್ರೀಸ್. ಆಲ್ರೆಡಿ ಸಣ್ಣ ಪುಟ್ಟ ಇಂಡಸ್ಟ್ರಿ ಇರೋದು ರಿಟರ್ನ್ ಆಗುತ್ತೆ. ಅದು ಅದನ್ನ ಏನು ಮಾಡಕ್ ಆಗೋದಿಲ್ಲ. ಬಟ್ ಇನ್ ಫ್ಯೂಚರ್ ನಲ್ಲಿ ಅದನ್ನ ಕನ್ಸಿಡರ್ ಮಾಡ್ಕೊಳ್ತೀವಿ. ನಾವು ಪರಿಶೀಲನಾ ಶುಲ್ಕ ಮಾತ್ರ ತಗೊಳ್ತೀವಿ ಅಷ್ಟೇ. ನಗರಸಭೆ ಅವರು ಏನ್ ಮಾಡ್ತಾರೆ, ಅವ್ರಿಗೆ ಎಲ್ಲಾ ತರ ಸೆಸ್ಗಳು ಇರ್ತವೆ. ಅವ್ರು ಏನಿದೆ ಅದು ಬಿಲ್ಡಿಂಗ್ ಲೈಸೆನ್ಸ್ ಇಶ್ಯೂ ಮಾಡೋದು ಅವರು. ಹಾಗಾಗಿ ಎಲ್ಲಾ ಬಿಲ್ಡಿಂಗ್ ಲೈಸೆನ್ಸ್ಗೆ ಫಂಡ್ ಅಲ್ಲಿ ಹೋಗುತ್ತೆ. ನಮ್ಗೆ ಬಿಲ್ಡಿಂಗ್ ಲೈಸೆನ್ಸ್ಗೆ ಬರೀ ಪರಿಶೀಲನಾ ಶುಲ್ಕ ಮಾತ್ರ ತಗೊಳ್ತೀವಿ. ಹಾಗಾಗಿ ನಮ್ಗೆ ಅಮೌಂಟ್ ಕಡಿಮೆ ಬರುತ್ತೆ ಬಿಲ್ಡಿಂಗ್ ಲೈಸೆನ್ಸ್. ನಮ್ ಕನ್ವರ್ಷನ್ ಮಾಡಿದಾಗ ಕನ್ವರ್ಷನ್ ಇವಾಗ ಆಲ್ರೆಡಿ ವ್ಯಾಪ್ತಿ ದೊಡ್ಡದಾಗಿರೋದ್ರಿಂದ ಕನ್ವರ್ಷನ್ ಅಲ್ಲಿ ನಾವು ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ನಮ್ಮ ಮುಂದೆ. ಅದ್ರಲ್ಲೂ ಬರುತ್ತೆ. ಲೇಔಟ್ಸ್ಗಳು ನಮ್ಗೆ ಇಲ್ಲಿ ಇಂಟೀರಿಯರ್ ಆಗಿತ್ತು ಮೊದಲು. ಹಾಗೆ ಡೆವಲಪರ್ಸ್ಗಳು ಈ ಕಡೆ ಬರ್ತಾ ಇರ್ಲಿಲ್ಲ. ಇವಾಗ ಎಲ್ಲಾರು 1 ಎಕರೆ 2 ಎಕರೆ ಹಂಗೆ ಮಾಡ್ಕೊಂಡು ಡೆವಲಪ್ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಇದು ಇಂಡಸ್ಟ್ರೀಸ್ ಬಂದ್ಬಿಟ್ರೆ ಆಟೋಮೆಟಿಕ್ ಆಗಿ ಡಿಮ್ಯಾಂಡ್ ಬರುತ್ತೆ ರೆಸಿಡೆನ್ಷಿಯಲ್ ಇದಕ್ಕೆ. ಅವಾಗ ಗ್ರಾಜುಯಲಿ ಪಾರಂಡಳ್ಳಿ ರೂಟು ಕೆಂಪಾಪುರ ರೂಟು ಇವೆಲ್ಲಾನು ಡೆವಲಪ್ ಆಗುತ್ತೆ. ಬಟ್ ರಿಂಗ್ ರೋಡ್ ಮಾಡ್ಬೇಕು ಅಂದ್ರೆ ನಮ್ಗೆ ಅನುದಾನ ಇಲ್ಲ. ಅದೊಂದೇ ನೋಡಿ, ಅನುದಾನ ಇಲ್ಲ. ಅಥಾರಿಟಿಲಿ ಅನುದಾನ ಇಲ್ಲ. ನಮ್ಮಲ್ಲಿ ಫಂಡ್ ಅಷ್ಟಿಲ್ಲ. ಯೂಶಲಿ ಅಥಾರಿಟಿಗೆ ಡೆವಲಪ್ಮೆಂಟ್ ಎಲ್ಲ ಮಾಡೋದಕ್ಕೆ ನಮ್ಮಲ್ಲೇ ಮಾಡ್ಬೇಕು ರಿಂಗ್ ರೋಡ್. ಇವಾಗ ಕೋಲಾರ ಅವರಿಗೆ ಲಾಸ್ಟ್ ಟೈಮು 100 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಮಿನಿಸ್ಟರ್ ಸರ್. ಆಮೇಲೆ ನಮ್ಗೆ 50 ಕೋಟಿ ಕೊಡ್ತೀವಿ ಅಂದಿದ್ರು ರಿಂಗ್ ರೋಡ್ಗೆ. ಅದು ಪ್ರಪೋಸಲ್ ಹಂಗೆ ಇತ್ತು. ಅದೇನಾಯ್ತು ನಮ್ಗೆ ಬಂದಿಲ್ಲ. ಸೊ ಆ ತರ ಫಂಡ್ ಮಿನಿಸ್ಟರ್ಸ್ ಆಗ್ಲಿ ನಮ್ಮ ಶಾಸಕರು ಆಗ್ಲಿ ಅದಕ್ಕೆ ತಗೊಂಡ್ ಬಂದು ಅನುದಾನ ತಗೊಂಡ್ ಬಂದ್ರೆ ನಾವು ಅದನ್ನ ಡೆವಲಪ್ ಮಾಡ್ಬೋದು. ಮಾಡಿದೀವಿ ನಾವು. ನಮ್ಮ ಹತ್ರ ಫಂಡ್ ಇಲ್ಲ. ಫಂಡ್ ಯುಟಿಲೈಸೇಷನ್ ಮಾಡೋದಕ್ಕೆ ನಮ್ಗೆ ಬೇರೆ ಬೇರೆ ಹೆಡ್ಸ್ ಇರ್ತವೆ ಜನರಲ್ ಫಂಡ್ ಅಲ್ಲಿ. ಮತ್ತೆ ನಮ್ಗೆ ಡೆವಲಪ್ಮೆಂಟ್ ಮಾಡಿದಾಗ ಮಾತ್ರನೇ ಆ ಬರೋ ಫಂಡ್ ಅಲ್ಲಿ ಪಾರ್ಕ್ ಡೆವಲಪ್ಮೆಂಟ್ ಆಗ್ಲಿ ಬೇರೆ ಅಡಿಷನಲ್ ಯೂಸಸ್ ಆಗ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಫಂಡ್ ಯುಟಿಲೈಸೇಷನ್ ಆ ತರ ಮಾಡ್ಕೊಳ್ಬಹುದು. ಬಟ್ ನಮ್ಗೆ ಜನರೇಟ್ ಆಗ್ಬೇಕಲ್ಲ ಫಂಡ್. ಇವಾಗ ಸದ್ಯಕ್ಕೆ ಈ ತರ ಮೀಟಿಂಗ್ಗಳು ಎವ್ರಿ ಮಂತ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು. ಮೊದ್ಲು 1 ವರ್ಷ ಆಗಿತ್ತು ಲಾಸ್ಟ್ ಇಯರ್ ಅಧ್ಯಕ್ಷರು ಬರೋದಾಗ್ಲಿ ಮತ್ತೆ ಇದು ಸ್ವಲ್ಪ ಡಿಲೇ ಆಗಿತ್ತು. ಇವಾಗ ಮಾಡ್ಕೊಂಡಿರೋದ್ರಿಂದ ಮುಂದೆ ಇವಾಗ ಅಧ್ಯಕ್ಷರು
ಜಾಸ್ತಿ ಕಾಂಟ್ಯಾಕ್ಟ್ ಇಟ್ಕೊಂಡು ಲೋಕಲ್ ಇರೋದ್ರಿಂದ ಒಳ್ಳೆ ಲೀಡರ್ಸ್ ಇವ್ರನ್ನೆಲ್ಲ ಕರೆಸ್ತಾ ಇದ್ದಾರೆ ಡೆವಲಪರ್ಸ್ನ. ಬರ್ತಾ ಇದ್ದಾರೆ ಇವಾಗ, ಏನು ಅಂತ ಇದಿಲ್ಲ. ಎವ್ರಿ ಮಂತ್ ನಾವು ಮೀಟಿಂಗ್ ಮಾಡೋ ಕೆಪಾಸಿಟಿ ಇದೆ. ಬಟ್ ಇದು ಇಂಟಿಗ್ರೇಟೆಡ್ ಟೌನ್ಶಿಪ್ ಇವೆಲ್ಲ ಆಗ್ತಾ ಇದ್ದಾರೆ, ಡಿಮ್ಯಾಂಡ್ ಬರ್ತವೆ. ಗ್ರಾಜುಯಲಿ ಡೆವಲಪರ್ಸ್ ಬರ್ತಾರೆ, ಈ ಕಡೆ ಎಲ್ಲ ಲ್ಯಾಂಡ್ ಪರ್ಚೇಸಿಂಗ್ ತಗೊಂಡು ಅಥಾರಿಟಿ ಇಂಪ್ರೂವ್ ಆಗುತ್ತೆ. ರೆಡಿ ಇದೆ. ಇವಾಗ 5 ಕೋಟಿ ಚಿಲ್ಲರೆ ನಮಗೆ ಅದಕ್ಕೆ ಫಂಡ್ ಬೇಕು. ಅದು ಲೋನ್ ಕೇಳಿದ್ವಿ. ಇವಾಗ ಇಂಟಿಗ್ರೇಟೆಡ್ ಮೇನ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ನಮ್ಮ ಸೆಕ್ರೆಟರಿ ಮೇಡಮ್ ಆಗಲಿ MLA ಮೇಡಮ್ ಆಗಲಿ, ಅದೊಂದು ಬರಲಿ ಅಂತ. ಅದಕ್ಕೆ ಇವಾಗ ಟೆಂಡರ್ KVDFC ಇಂದ ಮಾಡಿದ್ದಾರೆ 10 ಕೋಟಿ. ಅದಕ್ಕೆ ಫಂಡ್ ಕೊಡ್ಬೇಕು ನಮ್ಮ ಕಡೆಯಿಂದ. ನಾವು ಅದಕ್ಕೆ ಆಕ್ಷನ್ ಮಾಡಿ ಅದು ಕೊಟ್ಟಿದ್ದೀನಿ. ಇವಾಗ ಈ ಪ್ರಕ್ಯೂರ್ಮೆಂಟ್ ಅಲ್ಲಿ ಇದೆ. ಅದು ಆಕ್ಷನ್ ಮಾಡಿದ್ರೆ ಅದೊಂದು 3 ಕೋಟಿ ಬಂದ್ರೆ ನಮ್ಗೆ ಅದನ್ನು ಇಂಟಿಗ್ರೇಟೆಡ್ ಕೊಟ್ಬಿಟ್ಟು ನಾವು ಒಂದು 20 ಕೋಟಿ ಅನುದಾನ ಕೊಡ್ತೀವಿ ಅಂದಿದ್ದಾರೆ. ಎಲ್ಲ ಫೆನ್ಸಿಂಗ್ ಹಾಕೋದಕ್ಕೆ, ಅಪ್ರೋಚ್ ರೋಡ್ಗೆ, ಎಂಟ್ರೆನ್ಸ್ ಬೋರ್ಡ್ಗೆ, ಇಂಡಸ್ಟ್ರಿಯಲ್ ಅದು ಒಂದು ಅಪ್ರೋಚ್ ರೋಡು, ಫೆನ್ಸಿಂಗ್ ಮತ್ತೆ ಎಲ್ಲ ಬೋರ್ಡ್ ಎಲ್ಲ ಹಾಕಿದ್ರೇನೆ ಜನಗಳು, ಡೆವಲಪರ್ಸ್, ಬಿಲ್ಡರ್ಸ್ಗಳು ಬರೋದು ಇನ್ವೆಸ್ಟ್ ಮಾಡೋದು. ನಮ್ಗೆ ಲ್ಯಾಂಡ್ ಕೊಟ್ಟಿದ್ದಾರೆ 294 ಎಕರೆ ಹಿಂದ್ಗಡೆ ಇದೆ. ML ಅವ್ರಿಗೆ ನಮ್ಗೆ 3 ಎಕರೆ ಜಾಗನ ಕೊಡ್ಬೇಕು ಅಂತ ನಾನು ಆಗ್ಲಿ 1 ವರ್ಷದಿಂದ ಪ್ರಯತ್ನ ಪಡ್ತಾ ಇದೀವಿ. ಅವ್ರು 3 ಎಕರೆ ನಮ್ಗೆ ಕೊಟ್ರೆ ನಮಗೆ ಆಟೋಮೆಟಿಕ್ ಆಗಿ ಅದಕ್ಕೆ ಡಿಮ್ಯಾಂಡ್ ಸಿಗುತ್ತೆ. ಅಪ್ರೋಚ್ ರೋಡ್ ಅವ್ರ ಎಂಟ್ರೆನ್ಸೇ ಹೋಗ್ಬೇಕಾಗಿರೋದ್ರಿಂದ ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ. ನಾವು ಅದೊಂದು ಮೈಂಡ್ ಅಲ್ಲಿ ಇಟ್ಕೊಂಡು ಪಕ್ಕದಲ್ಲಿ 3 ಎಕರೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. DC ಅವರು ಅದಕ್ಕೆ ಲೆಟರ್ ಕೊಟ್ಟಿದ್ದಾರೆ ಇವರು ಬೆಮ್ಮೆಲ್ ಅವ್ರಿಗೆ. ಸೊ ಬೆಮ್ಮೆಲ್ ಅವರು ಇವಾಗ ಯಾರಾದ್ರೂ ನಾವು ತಹಶೀಲ್ದಾರ್ ಹೋಗಿ ಒಟ್ಟಿಗೆ ಮಾತಾಡಿ ಅದನ್ನ ಲ್ಯಾಂಡ್ ನ ಅಕ್ವಿಸಿಷನ್ ಮಾಡಿಸ್ಕೊಂಡು ಪ್ರೊವಿಷನ್ ಮಾಡ್ಬೇಕಂತ ಇದ್ದೀವಿ. ಸದ್ಯದಲ್ಲಿ ಮಾಡ್ತೀವಿ. ನಿನ್ನೆನೆ ಹೇಳಿದ್ರು ತಹಶೀಲ್ದಾರ್. ಬಟ್ ಅವರು ಬೆಮ್ಮೆಲ್ ಇಂಜಿನಿಯರ್ಸ್ ನ ಮೀಟ್ ಮಾಡ್ಕೊಂಡು ಅದೊಂದು ಮಾಡ್ಬೇಕು. ಅದು ಮಾಡಿದ್ರೆ இன் ஃபியூச்சர் KGF ಒಳ್ಳೆ ಇಂಪ್ರೂವ್ಮೆಂಟ್ ಕಾಣಿಸ್ತು. KGFல முறையா நாங்க பாலாஜி கல்யாண மண்டபத்தில் அதிரடி தள்ளுபடி விற்பனையில் ரெடிமேட் ஆடைகளை குறைந்த விலைக்கு கொடுத்துக்கிட்டு இருக்கோங்க. வந்து இந்த சலுகையை பயன்படுத்தியமாக கேட்டுக்கிறோங்க. கலர்ஃபுல்லான ஃப்ராகுங்க, நைட் பேண்ட்டுங்க, ஃப்ராகுங்க, லாங் ஃப்ராகுங்க, ஜீன்ஸ் பேண்ட்டு, ஷர்ட்டு, குழந்தைங்கள்லேருந்து பசங்கள்லேருந்து பெரியவங்கள்லேருந்து லேடிஸ்க்கு டாப்புங்கள்லேருந்து எல்லாமே குறைந்த விலையில் கொடுக்குறோங்க. எந்த ஆடை எடுத்தாலும் வெறும் 200 ரூபாய்க்கு கொடுக்குறாங்க. இந்த சலுகையை தவறாமல் வந்து பயன்படுத்திக்கோங்க. இந்த ஆஃபர் வந்து வெறும் 15 நாளைக்கு மட்டும்தாங்க இருக்கும். நம்ம KGF பாலாஜி கல்யாண மண்டபத்தில்ங்க. கண்டிப்பாக வாங்க, விசிட் பண்ணுங்கள். உங்களுக்கு பிடிச்சமான ஆடைகளை தரமான குறைந்த விலையில் அழகாக கொடுத்துட்ருக்குங்க. இந்த பயன்படுத்திக்கோங்க. இந்த வாய்ப்பை மிஸ் பண்ணிடாதீங்க. நம்ம தங்க வயலில், பிக்சர் ரோடில், ராபர்ஷன் பேட்டில் KGFல இந்த சலுகையை நாங்கள் கொடுத்துக்கிட்டு இருக்கிறோம். வருகிற உகாதி, ரம்ஜான் பண்டிகைக்காக விதவிதமான ஆடைகளை தரமான குவாலிட்டியில் குறைந்த விலையில் கொடுத்துக்கிட்டு இருக்கிறோம். காலை 9 மணிலேருந்து இரவு 9 மணி வரைக்கும் இந்த ஆஃபர் நடைபெறுங்க. டெய்லியும் சண்டே ஆல்சோ கூட கடை உண்டுங்க. கண்டிப்பாக வாங்க, விசிட் பண்ணுங்கள், பயன்பெறுங்க. நீங்கள் என்ன மொபைலில் கான்டாக்ட் பண்ணி ஏதாவது கேட்கணும், ஆர்டர் ஏதாவது சொல்லணும் அப்படின்னீங்கன்னா என் மொபைல் நம்பரை நோட் பண்ணிக்கோங்க. 9361568887 9361568887. இதுதான் என் கான்டாக்ட் நம்பருங்க. எப்போ வேணாலும் கூப்பிடலாங்க. உங்களுக்கு நான் பதிலளிப்பேன். உங்களுக்கு என்ன டவுட் இருந்தாலும், எந்த மாதிரி தரமான ஆடைகள் வேணும்னாலும் நான் வரவழைச்சு கொடுக்குறேங்க. நன்றி.